ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಸುಸ್ವಾಗತ. ತುಂಬಾ ಜನ ಗೃಹಲಕ್ಷ್ಮಿಯ ಈ ಸಂಘದ ವಿಚಾರವಾಗಿ ಏನಾಯ್ತು ಅಂತ ಹೇಳಿ ಅಪ್ಡೇಟ್ ನ ಕೇಳ್ತಾ ಇದ್ರಿ. ನಾನು ನೆನೆ ವಿಡಿಯೋದಲ್ಲೂ ನಿಮಗೆ ಹೇಳ್ದೆ, ಸದ್ಯಕ್ಕಂತೂ ಯಾವ್ದು ಅಪ್ಡೇಟ್ಸ್ ಬಂದಿಲ್ಲ. ಅಪ್ಡೇಟ್ ಬಂದ ಕೂಡಲೇ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ದೆ. ಸೊ ಈಗ ಅಪ್ಡೇಟ್ ಬಂದಿದೆ. ಸ್ಪೆಷಲಿ ಈ ಬಜೆಟ್ ಆದ ನಂತರ ಕೆಲವೊಂದಷ್ಟು ಅಪ್ಡೇಟ್ಗಳು ಈ ಯೋಜನೆ ಬಗ್ಗೆ ಬಂದಿದೆ. ಒಂದು ಸ್ವಲ್ಪ ವಿಚಾರಗಳು ತುಂಬಾ ಸೀರಿಯಸ್ ಆಗಿ ಕಾಂಪ್ಲಿಕೇಟ್ ಆಗಿದಾವೆ. ಅಂಡ್ ಇದು ಯಾವ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅದನ್ನ ಯಾವ ರೀತಿ ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದ್ರಲ್ಲಿ ಇವಾಗ ಸ್ವಲ್ಪ ಸರ್ಕಾರಕ್ಕೂ ಗೊಂದಲ ಆಗಿದೆ. ಅಂಡ್ ಕೆಲವೊಂದಷ್ಟು ಬ್ಯಾಂಕ್ಗಳು ಸಮೇತ ಕೈ ಕೊಟ್ಟಿದೆಯಂತೆ ಗೌರ್ಮೆಂಟ್ಗೆ. ತುಂಬಾ ಮುಖ್ಯವಾಗಿರುವಂತಹ ವಿಚಾರ. ಯೋಜನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ, ಕೊನೆಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳಿ ಮುಂದೆ ಇಡ್ತಾರೆ. ಬಜೆಟ್ ನಲ್ಲಿ ನಡೆದಿರುವಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅಂಡ್ ಈ ಗೃಹಲಕ್ಷ್ಮಿಯ ಸ್ಪೆಷಲಿ ಈ ಒಂದು ಸಂಘದ ಬಗ್ಗೆ ತುಂಬಾ ದೊಡ್ಡ ಒಂದು ಮಾಹಿತಿಗಳು ಬಂದಿದೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಉದ್ಯೋಗಿನಿ ಯೋಜನೆ, ಇದಕ್ಕೇನು ಮತ್ತೆ ಮರುನಾಮಕರಣ ಎಲ್ಲ ಮಾಡ್ಬಿಟ್ಟು ಉದ್ಯೋಗಿನಿ ಯೋಜನೆ ಅಂತ ಹೇಳಿ ಹೆಸರನ್ನ ಇಟ್ಟಿದ್ದಾರೆ. ಈ ಯೋಜನೆ ಅಡಿ ಏನು ನಮ್ಗೆ 50,000ದಿಂದ 3 ಲಕ್ಷದವರೆಗೂ ಸಾಲನ ಕೊಡ್ತೀವಿ. ಮಹಿಳೆಯರು ಸ್ವಂತ ಕಾಲಲ್ಲಿ ನಿಂತ್ಕೋಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು. ಕೆಲಸಗಳಿಗಾಗಿರ್ಬೋದು ಅಥವಾ ನಾವು ಲೋನ್ ಕೊಡುವಂತ ರೀತಿಗಳಾಗಿರ್ಬೋದು ಎಲ್ಲಾನು ಬದಲಾವಣೆ ಆಗ್ಬೇಕು. ಹೆಣ್ಮಕ್ಳು ಟೋಟಲಿ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ನಾವು ಗೌರ್ಮೆಂಟ್ ಕಡೆಯಿಂದ ಏನ್ ಇದನ್ನ ಮಾಡ್ತೀವಿ ಅಂತ ಹೇಳಿದ್ರು. 6 ಲಕ್ಷದವರೆಗೂ ಕೊಡ್ತೀನಿ ಅಂತ ಹೇಳಿದ್ರು ಸಾಲನ. ಬಟ್ ಅದು ಇವಾಗ 3 ಲಕ್ಷಕ್ಕೆ ಬಂದಿದೆ. ಸೊ 50ರಿಂದ 3 ಲಕ್ಷದವರೆಗೂ ನಿಮ್ಗೆ ಸಾಲನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾವು ಇದನ್ನ ಟ್ರೈನ್ ಮಾಡ್ತೀವಿ. ಡಾಕ್ಯುಮೆಂಟೇಶನ್ಸ್ ಇಸ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರೊಸೀಜರ್ಸ್ಗಳನ್ನ ಮಾಡೋದಾಗಿರ್ಬೋದು ಎಲ್ಲಾನು ನಾವು ತಿಳಿಸ್ಕೊಡ್ತೀವಿ, ಅದು ಇದು ಅಂತೆಲ್ಲ ಹೇಳಿದ್ರು. ಕರೆಕ್ಟ್ ಅಲ್ವಾ? ಈಗ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಬಜೆಟ್ ನಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪೀಕರ್ಗೆ ಈ ಒಂದು ವರದಿನ ಸಲ್ಲಿಸಿದ್ದಾರೆ. ಏನು ಅಂತ ಅಂದ್ರೆ, ಬ್ಯಾಂಕ್ಗಳು ಏನು ನಾವು ಕೈ ಜೋಡಿಸ್ತೀವಿ, ಸ್ಪೆಷಲಿ ಕೆಲವೊಂದಷ್ಟು ಬ್ಯಾಂಕ್ಗಳು ಗೌರ್ಮೆಂಟ್ ಟೈಅಪ್ ಆಗಿರುವಂತ ಬ್ಯಾಂಕ್ಗಳು ಇದಕ್ಕೆ ನಾವು ಸ್ಪಂದಿಸ್ತೀವಿ ಅಂದ್ರೆ ಸಾಲ ಕೊಡೋದಕ್ಕೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಏನು ಮಾತನ್ನ ಕೊಟ್ಟಿತ್ತು, ಆ ಮಾತನ್ನ ಗೌರ್ಮೆಂಟ್ ಬ್ಯಾಂಕ್ಗಳು ಈಗ ಉಳಿಸ್ಕೊಂಡಿಲ್ಲ. ಸೊ ಅವ್ರು ಏನ್ ಮಾಡಿದ್ರು, ಇಲ್ಲ ನಮ್ ಕೈಲಿ ಆಗಲ್ಲ, ಬಿಕಾಸ್ ಫೈನಾನ್ಷಿಯಲ್ ಕ್ರೈಸಿಸ್ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಆಗ್ತಾ ಇದೆ ಯುದ್ಧದ ಕಾರಣಗಳಿಂದ. ಸೊ ಈಗ ನೀವು ಪೆಟ್ರೋಲು, ಡೀಸೆಲು, ಗ್ಯಾಸ್ ಇದೆಲ್ಲಾನು ಬೆಲೆ ಏರಿಕೆ ಇಳಿಕೆನ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ. ಅದೇ ರೀತಿ ಫೈನಾನ್ಷಿಯಲ್ ಕ್ರೈಸಿಸ್ ಅನ್ನೋದು ಮುಂದಿನ ದಿನಗಳಲ್ಲಿ ಬರುತ್ತೆ. ಒಬ್ರು ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಫಂಡ್ಸ್ ಇರಬೇಕು. ಅಂಡ್ ಆಲ್ಸೋ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಿದೋಗಿರೋ ಕಾರಣ ತುಂಬಾನೇ ಎಲ್ಲಾನು ಮೇಜರ್ ರೋಲ್ ಪ್ಲೇ ಮಾಡ್ತಾ ಇರೋ ಕಾರಣ ಫೈನಾನ್ಷಿಯಲ್ ಕ್ರೈಸಿಸ್ಗಳಿದೆ. ಹಾಗಾಗಿ ಕೆಲವೊಂದಷ್ಟು ಬ್ಯಾಂಕ್ಗಳು ಏನ್ ಮಾಡಿದಾವೆ, ಸಾಲ ಕೊಡೋದಕ್ಕೆ ರೆಡಿ ಆಗಿದ್ದು ಬ್ಯಾಂಕ್ಗಳೆಲ್ಲ ವಾಪಸ್ಸು ನಾವು ಸಾಲ ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಂತಿರುಗಿ ಹೋಗಿದ್ದಾರೆ. ಹಾಗಾಗಿ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ಸ್ ಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು ಇನ್ನು ಮುಂದಕ್ಕೆ ಹೋಗದೆ ಇಲ್ದಿರೋದಕ್ಕೆ ಮುಖ್ಯವಾದ ಕಾರಣ, ಸಾಲ ಕೊಡ್ತೀವಿ ಅಂತಂದವರು ನಾಳೆ ಸಾಲ ಕೊಡಲ್ಲ ಅಂತ ಅಂದಾಗ ಯಾರು ಏನು ಮಾಡಕ್ಕಾಗುತ್ತೆ. ಅಂಡ್ ಇನ್ನೊಂದು ವಿಚಾರ ಏನಾಗಿದೆ ಅಂತ ಅಂದ್ರೆ, ಸಿವಿಲ್ ಸ್ಕೋರ್ ಅಂತ ಒಂದು ವಿಚಾರ ಇದೆ. ಸಿವಿಲ್ ಸ್ಕೋರ್ ಅಂತ ಹೇಳ್ಬಿಟ್ಟು ಸ್ಪೆಷಲಿ ಈ ಸಿವಿಲ್ ಸ್ಕೋರು ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂತ ಹೇಳಿದ್ರೆ, ಒಂದು ನಿಮ್ಗಳ ಹತ್ರ ಕ್ರೆಡಿಟ್ ಕಾರ್ಡ್ ಇರಬೇಕು ಒಂದು, ಓಕೆನಾ? ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಾವು ಸಾಲಗಳನ್ನ ತಗೊಂಡಿರ್ತೀವಿ. ಒಂದು 10,000 20,000 ಲಿಮಿಟ್ ಇರುತ್ತೆ ಆ ಕಾರ್ಡ್ ಅಲ್ಲಿ. ನಾವು ಅದನ್ನ ಸ್ವೈಪ್ ಮಾಡ್ತಾ ಇರ್ತೀವಿ, ಶಾಪಿಂಗ್ ಮಾಡ್ತಾ ಇರ್ತೀವಿ, ಇಲ್ಲ ಏನಾದ್ರೂ ನಮಗೆ ಬೇಕಾಗಿರೋ ಟೈಮಲ್ಲಿ ಅದನ್ನ ಬಳಕೆ ಮಾಡ್ತಾ ಇರ್ತೀವಿ. ಸಿವಿಲ್ ಸ್ಕೋರ್ ಅನ್ನೋದು ಆಡ್ ಆಗ್ತಾ ಇರುತ್ತೆ. ನಾವು ಎಷ್ಟು ಸಾಲ ತಗೊಂಡಿದೀವಿ, ಆ ಸಾಲ ತೀರಿಸ್ತಾ ಇದೀವಿ, ಎಷ್ಟು ಅದನ್ನ ಬಳಕೆ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಸಿವಿಲ್ ಸ್ಕೋರ್ ಅನ್ನೋದು ಆಡ್ ಆನ್ ಆಗ್ತಾ ಹೋಗುತ್ತೆ. ಅದು ನಮ್ಗಳಿಗೆ ಗೊತ್ತಿದ್ದನೂ ಆಗುತ್ತೋ ಗೊತ್ತಿಲ್ದೇನೋ ಆಗುತ್ತೋ ಎಲ್ಲಾನು ಮ್ಯಾಟರ್ ಆಗುತ್ತೆ. ಅಂಡ್ ನೀವು ಹಳೆ ಸಾಲಗಳನ್ನ ತಗೊಂಡಿದ್ರೆ ಅದರಲ್ಲೂ ಕೂಡ ಸಿವಿಲ್ ಸ್ಕೋರ್ ಆಡ್ ಆಗಿರುತ್ತೆ. ಈ ITBT ಅಲ್ಲಿ ಇರೋರಂತೂ ತುಂಬಾ ಜನ ಈ ಕ್ರೆಡಿಟ್ ಮುಖಾಂತರ, ಸಾಲಗಳ ಮುಖಾಂತರ ಐಟಮ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಅವರ ಸಿವಿಲ್ ಸ್ಕೋರ್, ಯಾಕಂದ್ರೆ ಮನೇಲಿ ಇರ್ತಾರೆ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟಿರೋದು ಗೊತ್ತಲ್ಲ. ಮನೇಲಿ ITBT ಇದ್ದವರು ಅವ್ರ GST ಏನಾದ್ರು ಪೇ ಮಾಡ್ತಾ ಇದ್ರೆ ಅವರ ಒಂದು ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಎಲ್ಲ ಒಂದಕ್ಕೊಂದು ರಿಲೇಟ್ ಆಗಿರೋ ಕಾರಣ ಈ ಸಿವಿಲ್ ಸ್ಕೋರ್ ಅನ್ನೋದು ಬಹಳ ದೊಡ್ಡ ಮುಖ್ಯನ ಈ ಒಂದು ಪಾತ್ರದಲ್ಲಿ ವಹಿಸ್ತಾ ಇದೆ. ಯಾಕಂದ್ರೆ ಸಾಲ ಪಡಿಬೇಕು ಅಂತಂದ್ರೆ ಆ ಸಾಲ ತೀರ್ಸಕ್ಕೆ ನಮ್ಮ ಹತ್ರ ಏನು ಅಕೌಂಟ್ ಅಲ್ಲಿ ಇರಬೇಕು. ಇವಾಗ ಏನು ಸಾಲ ತಗೊಂಡ್ಬಿಟ್ರೆ ಸಾಲ ತೀರ್ಸಕ್ಕೆ ಯೋಗ್ಯತೆ ಇರಬೇಕು ಅಂತ ಡೈಲಾಗ್ ಹೊಡಿತಾರೆ ನೋಡಿ, ಆ ರೀತಿ ಸಾಲ ಕೊಟ್ಬಿಟ್ರೆ ನಾಳೆ ದಿನ ಅವ್ರು ಹೆಂಗೆ ತೀರಿಸ್ತಾರೆ ಅಂತ ಬ್ಯಾಂಕ್ಗಳಿಗೂ ಪ್ರಶ್ನೆ ಆಗುತ್ತೆ, ನಮ್ ಗೌರ್ಮೆಂಟ್ಗೂ ಅಫ್ಕೋರ್ಸ್ ಪ್ರಶ್ನೆ ಆಗುತ್ತೆ. ಹಾಗಾಗಿ ಈ ಸಿವಿಲ್ ಸ್ಕೋರ್ ಅನ್ನೋದನ್ನು ಕೂಡ ನೋಡ್ತಾ ಇದ್ದಾರೆ. ಓಕೆ, ಇವತ್ತೊಂದು 50,000 ಸಾಲ ಮಾಡಿದ್ರೆ ನಾಳೆ ಅವ್ರು ಇಂಟ್ರೆಸ್ಟ್ ಕಟ್ಟಿ ನಮ್ಗೆ ವಾಪಸ್ ಹಸಲನ್ನು ಕಟ್ಟುವಷ್ಟು ಅವ್ರಿಗೆ ತಾಕತ್ತಿರುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ
ಬಹುಶೇಕಡ ಇವರು ಏನು ಒಂದು ವರದಿನ ಕೊಟ್ಟಿದ್ದಾರೆ ಅಥವಾ ಏನು ಒಂದು ಇಷ್ಟು ಜನ ಕೋಟಿ ಮಹಿಳೆಯರಿಗೆ ನಾವು ಸಾಲನ ಕೊಡಬೇಕು ಅಂತ ಹೇಳಿ ಒಂದು ಡ್ರಾಫ್ಟ್ ನ ರೆಡಿ ಮಾಡಿ ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಿದಾಗ ಸಿವಿಲ್ ಸ್ಕೋರ್ ಅಲ್ಲಿ 60% ಮಹಿಳೆಯರ ಒಂದು ಲಿಸ್ಟ್ ಬಿಡುಗಡೆ ಮಾಡಿಕೊಂಡಿದ್ದಾರೆ. ಇವ್ರು ಇಷ್ಟು ಜನ ಅಂಡರ್ ಸಿವಿಲ್ ಸ್ಕೋರ್ ಬರ್ತಾರೆ, ಇವರಿಗೆ ನೀವು ಯಾವ ರೀತಿ ಸಾಲ ಕೊಡ್ತೀರಾ ಅಂತ ಹೇಳಿ. ಸೊ ಇಂಥವ್ರಿಗೆ ನಾವು ಕೊಡಕ್ಕಾಗಲ್ಲ, ಬ್ಯಾಂಕ್ ಕಡೆಯಿಂದ ಸಿವಿಲ್ ಸ್ಕೋರ್ ಇದೆ, ಇವ್ರಗಳ ಹತ್ರ ಸಾಲ ತಗೊಂಡಿದ್ದಾರೆ, ಫ್ಯಾಮಿಲಿಯಲ್ಲಿ ಸಾಲಗಳು ಮಾಡ್ಕೊಂಡಿದ್ದಾರೆ, ನೀವ್ ಹೆಂಗ ಅವ್ರಿಗೆ ಸಾಲ ಕೊಡ್ತೀರಾ, ಇಂಡಿಪೆಂಡೆಂಟ್ ಆಗಿ ತಗೊಳ್ಳಿ ಅನ್ನೋದರ. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದನ್ನೆಲ್ಲ ನೀವು ಕನ್ಸಿಡರ್ ಮಾಡಬೇಡಿ. ಬಿಕಾಸ್ ಇಂಡಿಪೆಂಡೆಂಟ್ ಆಗಿ ಮಹಿಳೆಯರು ಸಾಲ ಕೇಳ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ನೀವು ಈ ವಿಚಾರದಲ್ಲಿ ಕನ್ಸಿಡರ್ ಮಾಡಬೇಡಿ. ಇಂಡಿಪೆಂಡೆಂಟ್ ಆಗಿರುವಂತ ಮಹಿಳೆಯರಿಗೆ ಯಾರಿಗೆ ಆಸಕ್ತಿಗಳಿದಾವೆ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂತವ್ರಿಗೆ ದಯವಿಟ್ಟು ಅವಕಾಶಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಲ್ಪ ಡೈವರ್ಟ್ ಮಾಡ್ತಾ ಇದ್ದಾರೆ. ಸೊ ಇವರು ರಿಕ್ವೆಸ್ಟ್ ಇಟ್ಟಿದ್ದಾರೆ, ಬಟ್ ಇದನ್ನು ವರ್ಕೌಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ. ಸೊ ಒಂದು ವಿಚಾರ ಬ್ಯಾಂಕ್ಗಳು ಕೈ ಕೊಟ್ಟಿದ್ದಾವೆ, ಇನ್ನೊಂದು ಸಿವಿಲ್ ಸ್ಕೋರು ಮ್ಯಾಟರ್ ಆಗ್ತಾ ಇದೆ. ಅಂಡ್ ಇವಾಗ ಬಜೆಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಈ ಒಂದು ಯೋಜನೆಗೆ ಇದು ಕಾರ್ಯರೂಪಕ್ಕೆ ಬರೋದಕ್ಕೆ ಇನ್ನ 2 ತಿಂಗಳ ಕಾಲ ಆಗುತ್ತೆ ಅಂತ ಕೂಡ ತಿಳಿಸಿದ್ದಾರೆ. 2 months ಆಗುತ್ತೆ ಈ ಗೃಹಲಕ್ಷ್ಮಿಯ ಸಂಘ ಉದ್ಘಾಟನೆ, ಅಫಿಷಿಯಲಿ ಉದ್ಘಾಟನೆ ಆಗಕ್ಕೆ. ಉದ್ಘಾಟನೆ ಅಂದ್ರೆ ಅವ್ರ ಫಂಕ್ಷನ್ ಎಲ್ಲ ಮಾಡಿಬಿಟ್ರು, ಅದನ್ನೆಲ್ಲ ಅನೌನ್ಸ್ ಮಾಡಿದ್ರು. ಬಟ್ ಈ ಯೋಜನೆಯಿಂದ ನಾವು ದುಡ್ಡು ತಗೋಬೇಕು, ಈ ಯೋಜನೆ ನಿಮಗೆ ಗೊತ್ತು, 1,000 ರೂಪಾಯಿ ನೀವು ಡೆಪಾಸಿಟ್ ಮಾಡಬೇಕು, ತಿಂಗಳ 200 ರೂಪಾಯಿ ಕಟ್ಟಬೇಕು. ಅದರಲ್ಲೂ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಲ್ಲಿ 200 ರೂಪಾಯಿ ಕಟ್ಟಾಗೆ 1,800 ರೂಪಾಯಿ ನಿಮ್ಮ ಅಕೌಂಟಿಗೆ ಬರೋದು, ಇದೆಲ್ಲಾನು ನೋಡಿದೀರಾ ನೀವು. ಸೊ ಏನಾಗುತ್ತೆ, ಇವರು ಈ ತರ ಕ್ಯಾನ್ಸಲೇಷನ್ ಮಾಡ್ತಾ ಹೋಗಿ ಇವರೆಲ್ಲ ಮಾಡಿಕೊಂಡು ಇದನ್ನೆಲ್ಲ ಕಾರ್ಯರೂಪಕ್ಕೆ ತರೋಷ್ಟೊತ್ತಿಗೆ 2 months ನಮಗೆ ಟೈಮ್ ಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಸದ್ಯದ ಮಟ್ಟದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಸಂಘದಿಂದ ಯಾರಾದ್ರೂ ಹಣ ಬರುತ್ತೆ ಅಥವಾ ಹಣಕ್ಕೆ ನಾವು ಅಪ್ಲೈ ಮಾಡಬೇಕು ಅಂತ ನೀವೇನಾದ್ರೂ ವೇಟ್ ಮಾಡ್ತಾ ಇದ್ರೆ ಇನ್ನೂ ನೀವು 2 months ವೇಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇದನ್ನ ಇಷ್ಟೊಂದು ಸಮಸ್ಯೆಗಳು ಆಗಿರೋ ಕಾರಣ ಈಗ ಬೇರೆ ಬ್ಯಾಂಕ್ಗಳನ್ನ ಸರ್ಕಾರ ಅಪ್ರೋಚ್ ಮಾಡಬೇಕಾಗುತ್ತೆ. ಇದಕ್ಕೆ ಪ್ರೈವೇಟ್ ಬ್ಯಾಂಕ್ಗಳು ಟೈಅಪ್ ಆಗಕ್ಕೆ ರೆಡಿ ಇರ್ತಾವ ಅಂತ ಹೇಳಿ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಈ ರೀತಿ ಒಂದಷ್ಟು ಸಮಸ್ಯೆಗಳಿರೋ ಕಾರಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಇಲ್ಲಿ ನಾವೆಲ್ಲರೂ ಇದಕ್ಕೆ ಸ್ವಲ್ಪ ಸಹಕರಿಸಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ ನಮಗೆ ನಿಮಗೆ. ಸೊ ಗೌರ್ಮೆಂಟ್ ಏನ್ ಕಾಲ್ ತಗೊಳುತ್ತೋ ಅದ್ರ ಪ್ರಕಾರ ನಾವುಗಳು ಹೋಗ್ಬೇಕಾಗತ್ತೆ. ಅವ್ರು ಕೊಟ್ಟಿಲ್ಲ ಬಿಡಿ ಹೋಗ್ಲಿ ಅಂತ ಅನ್ಕೊಂಡು ನೀವು ಬೇರೆ ಕಡೆ ಕೈ ಸಾಲ ಮಾಡ್ಕೋಬಹುದು, ಗೊತ್ತಿಲ್ಲ ನಮ್ಗೆ. ಬಟ್ ನಿಮಗೇನು 2 ತಿಂಗಳಾದ್ಮೇಲೆ ಮತ್ತೆ ಶುರು ಆದ್ಮೇಲೆ ನೀವು 6 ತಿಂಗಳು 200 ರೂಪಾಯಿ ಕಟ್ಟಿ ಮತ್ತೆ 6 ತಿಂಗಳು ಕಾಯ್ಬೇಕು. ಓವರ್ ಆಲ್ ಇವಾಗ 6, 7, 8, 9 months ತನಕ ಕಾಯ್ಬೇಕು ಅಂತೀವಿ. 9 ತಿಂಗಳು ಕಾಯ್ಬೇಕು ನೀವು ಇವಾಗ ಈ ಹಣ ತಗೊಳಕ್ಕೆ. ಬಫರಿಂಗ್ ಅಲ್ಲಿ 1 month ಎಕ್ಸ್ಟ್ರಾನೇ ಹಾಕಿದೀನಿ ನಾನು. ಆಕ್ಚುಲಿ 8 ತಿಂಗಳು, ಇವರು 2 months ಕರೆಕ್ಟ್ ಆಗಿ ಶುರು ಮಾಡ್ಬಿಟ್ರೆ, ಬೇಡ ಅಂತ ಹೇಳಿ ಬಫರಿಂಗ್ ಹಾಕಿದ್ರಿ. ನಾನು 9 months ನೀವು ಈ ಗೃಹಲಕ್ಷ್ಮಿ ಸಂಘದಿಂದ ಸಾಲ ಪಡೆಯಕ್ಕೆ ವೇಟ್ ಮಾಡಬೇಕು. ಯಾಕಂದ್ರೆ ಅಫಿಷಿಯಲ್ ಆಗಿ ಈ ಸಂಘ ಶುರುವಾಗದೆ ಇನ್ನ 2 ತಿಂಗಳು ಕಾಲ ಆಗುತ್ತೆ. ಫಂಡ್ಗಳೆಲ್ಲ ರೆಡಿ ಇಟ್ಟಿದೀವಿ ಸಾಲಕ್ಕೆ ಅಂತ ಹೇಳಿದ್ದಾರೆ. ಬಟ್ ಏನಂದ್ರೆ ಈ ಬ್ಯಾಂಕ್ಗಳು ಸಾಥ್ ಕೊಡ್ಬೇಕು. ಯಾಕಂದ್ರೆ ಗೌರ್ಮೆಂಟ್ ಇಂದಂತೂ ದುಡ್ಡು ಕೊಡಲ್ಲ, ಬ್ಯಾಂಕ್ಗಳು ನಿಮಗೆ ಸಾಲ ಕೊಡೋದು. ಬ್ಯಾಂಕ್ ಅವರು ಇಲ್ಲಿ ಟೈಅಪ್ ಆಗ್ಬೇಕಾಗಿರೋದು. ಅಂದ್ರೆ ಅವರಿಗೆ ಇಷ್ಟು ಯೋಜನೆ ಅಂತ ಹೇಳಿ ಇವ್ರು ಅಮೌಂಟ್ ರಿಲೀಸ್ ಮಾಡ್ತಾರೆ, ಮಾಡಲ್ಲ ಅಂತ ಹೇಳ್ತಿಲ್ಲ. ಬಟ್ ಎಂಡ್ ಆಫ್ ದ ಡೇ ಏನೇ ಇದ್ರು ಅದು ಬ್ಯಾಂಕ್ ಅವ್ರಿಗೆ ಸಂಬಂಧಪಟ್ಟಿದ್ದು. ನಮ್ದು ಬ್ಯಾಂಕ್ ಅವ್ರದ್ದು ಸಾಲ ಇರುತ್ತದು. ಗೃಹಲಕ್ಷ್ಮಿ ಅವ್ರದ್ದು ನಾವು ಡಿಪಾರ್ಟ್ಮೆಂಟ್ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ, ಮಕ್ಕಳ ಮತ್ತು ಮಹಿಳಾ ಇಲಾಖೆ ಮುಂದೆ. ಬ್ಯಾಂಕ್ ಅವರು ನಮಗೆ ಸಾಲ ಕೊಡೋದು. ಸೊ ಇವರು ಕಮ್ಯುನಿಕೇಶನ್ ಮಾಡಿ ಇವರೆಷ್ಟು ಕಮಿಷನ್ ನಮ್ಮಲ್ಲಿ ಎಷ್ಟು ಫಂಡ್ಸ್ ಇದಾವೆ ಅಂತ ಹೇಳಿ ಡಿಸ್ಕಷನ್ ಮಾಡಿ ಸಾಲ ಕೊಡೋದಕ್ಕೆ ರೆಡಿ ಮಾಡಿಕೊಂಡು ಇವರು ಕೊಡೋದಕ್ಕೆ 2 ತಿಂಗಳು ಕಾಲಾವಕಾಶ ಕೇಳಿದ್ದಾರೆ. ಸೊ ಸಂಘದ ಬಗ್ಗೆ ಯಾರೆಲ್ಲ ನನಗೆ ಪ್ರಶ್ನೆ ಮಾಡ್ತಾ ಇದ್ರಿ, ಈಗ ಅಪ್ಡೇಟ್ ಬಂದಿದೆ. ಈ ಬಜೆಟ್ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸ್ವತಃ ಸ್ಪೀಕರ್ ಮುಂದೆ ಇಷ್ಟು ವರದಿನ ಸಲ್ಲಿಸಿದ್ದಾರೆ. ಅಂಡ್ ಕಾಯ್ಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ. ನೆಕ್ಸ್ಟ್ ಏನು ಅಪ್ಡೇಟ್ ಇದ್ರು ನಾನು ವಿಡಿಯೋ ಮಾಡಿ ಖಂಡಿತ ತಿಳಿಸ್ತೀನಿ. ನಿಮ್ಮ ಡೌಟ್ಸ್ಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.